ಮಾಡಿ ಕಸ ಕಡ್ಡಿ ಎಲ್ಲ ತೆಗೆದು ಬಿಡಿ, ಅದಿದ್ದರೆ ಗಾಳಿ ಆಡ್ತದೆ, ನೀರು ಹಿಡ್ಕೊಳ್ತದೆ, ಬೇಡ ಅಂತ. ಎರೆಹುಳು ಮೇವು ಆಗ್ತದೆ, ಆಮೇಲೆ ನಮ್ಮ ರಸಗೊಬ್ಬರ ನೀವು ಕೇಳಲ್ಲ ಅಂದ್ಬಿಟ್ಟು ನಾವು ಅಗ್ರಿಕಲ್ಚರ್ ಸೈನ್ಸ್ ಹೇಳೋದು 3 ತಾರು ಆಳವಾದ ಉಳುಮೆ ಮಾಡಿ ಅದ್ರಲ್ಲಿರೋ ಕಸ ಕಡ್ಡಿ ಎಲ್ಲ ತೆಗೆದು ಸುಟ್ಟು ಬಿಡ್ತಾರೆ. ಅವ್ರೇನು ಸುಡ್ಲಿಕ್ಕೆ ಹೇಳಲಿಲ್ಲ ಅಗ್ರಿಕಲ್ಚರ್ ಸೈಂಟಿಸ್ಟ್ಗಳು, ಆದರೆ ನಮ್ಮವ್ರು ಇನ್ನೂ ಒಂದು ಸ್ಟೆಪ್ ಅಡ್ವಾನ್ಸ್ ಹೋಗಿದ್ದೀವಿ. ಅದನ್ನೇ ಹಾಕೊಂಡು ಮೂಲೆಗೆ ಹಾಕೋದು ಯಾಕೆ ಸೊ ಅವ್ರ ಹಣೆ ಬರೋಣ ಅವರೇ ಸುಟ್ಕೊಳ್ತಿದ್ದಾರೆ. ಇಟಿಂಗ್ ಫೈಲ್ ಇನ್ ಕಲ್ಟಿವೇಬಲ್ ಲ್ಯಾಂಡ್ ವರ್ಸ್ಟ್ ಥಿಂಗ್ ಬೇಕೆಂದು. ಆಮೇಲೆ ಸಗಣಿ ಮಾಡಿ ಸುಡ್ತಾರೆ. ರವೀಂದ್ರನಾಥ್ ಟಾಗೂರ್ 160 years ಬ್ಯಾಕ್ had written a prose, burning silver and gold, about burning powder. ಅದು 1 ಗ್ರಾಮು ಭೂಮಿಗೆ ಹೋಗ್ಬೇಕಾಗಿತ್ತು. ಅದು ಎಲ್ಲ ಕೆಮಿಕಲ್ ಫರ್ಟಿಲೈಸರ್ಸ್ ಬಂತು. ನನಗೆ ಒಂದು ಹೊಸ ಟೆಕ್ನಾಲಜಿ ಬಂತು, ಬಟ್ ಇಟ್ಸ್ ಟೂ ಅರ್ಲಿ, ಬಟ್ ಐ ಬಿಲೀವ್ ಇನ್ ದ್ಯಾಟ್. ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀವಿ. ನಮ್ಮ ಹುಡುಗಿ ಒಂದಿದೆ BSc ಅಗ್ರಿಕಲ್ಚರ್ ಹುಡುಗಿ ಅನಿಸುತ್ತೆ, ಅದ್ರೂ ಮಾಡ್ತಾಯಿದ್ವಿ. ಏಕರಿಗೆ ಯು ನೀಡ್ ಓನ್ಲಿ ಕಿಲೋಸ್ ಆಫ್ ರಾ ಮೆಟೀರಿಯಲ್ಸ್ ಪರ್ ಏಕರ್. 1 ಮಿಲಿಗ್ರಾಮ್ ಪರ್ ಲೀಟರ್. ಒಂದು 4 ಸಾರಿ ಸ್ಪ್ರೇ ಮಾಡಿಬಿಟ್ರೆ ಎಳ್ಳು ಕಡ್ಡಿ ಸುಟ್ಬಿಟ್ಟು, ಎಳ್ಳು ಕಡ್ಡಿ ನಮ್ಮ ಜಿಂಜಿಲಿ ಆ ಬೂದಿ ನೀರಲ್ಲಿ ಹಾಕಿಟ್ಕೊಂಡಿರ್ತೀವಿ, 1 ml 1 ಲೀಟ್ರ್ ನೀರಲ್ಲಿ ಹಾಕಿ ಸ್ಪ್ರೇ ಮಾಡಿದ್ರೆ 4 ಸಾರಿ ಮೇಟ್ ಮಾಡಿದ್ರೆ ಇಟ್ ಮೀಟ್ಸ್ ದ ನೀಡ್ ಆಫ್ ಫಾಸ್ಫರಸ್, ಕ್ಯಾಲ್ಸಿಯಮ್, ಎಗ್ಶೆಲ್ಲು, ಬೇಕಡಲ್ಲ, ಇದಲ್ಲ ಕುಕ್ಕಡಲ್ಲ, ನೀವು ಆಮ್ಲೆಟ್ ಮಾಡ್ತಿರಲ್ಲ ಅದನ್ನು ಒಣಗಿಸ್ಕೊಂಬಿಡಿ, ಇದೇ ಬೂಜು ಬರೆದಾಗಿ ಒಣಗಿಸ್ಬಿಡಿ, ಕೈಯಿಂದ ಪುಡಿ ಮಾಡಿಬಿಡಿ. ಒಂದು 4 ಮೊಟ್ಟೆಗೆ 1 ನಿಂಬೆಹಣ್ಣು ಸಾಕು. ಆ ರಸ ಇಳುತ್ತಾ ಇರಿ, ಅದೆಲ್ಲ ಕರಗೋಗ್ತದೆ, ಕ್ಯಾಲ್ಸಿಯಮ್ ಅದು. ಅದನ್ನು ಇಟ್ಕೊಂಡ್ಬಿಟ್ಟು ಒಂದು ಬಾಟ್ಲಲ್ಲಿ 1 ml ಹಾಕಿ ನೀರು ಸ್ಪ್ರೇ ಮಾಡಿ 1 ಲೀಟ್ರಿಗೆ, ನೀವು ಕೈ ತೊಡೆದಲ್ಲಿ ನಿಮಗೆ ಯು ವಿಲ್ ಮೀಟ್ ದ ನೀಡ್ ಆಫ್ ಕ್ಯಾಲ್ಸಿಯಂ. ಆಮೇಲೆ ಪೊಟ್ಯಾಷಿಗೆ ಕಡ್ಡಿ ಪುಡಿ ಸಾಕು. ಕಡ್ಡಿ ಪುಡಿ ಹಾಕ್ತಾರಲ್ಲ, ಟಬ್ಯಾಕೋ ಸ್ಟೆಮ್ಮಿದ್ದು ಪುಡಿ ಮಾಡಿರ್ತಾರೆ, ಅದೇ ಕಡ್ಡಿ ಪುಡಿ. ಅವ್ರಿಗೇನೋ ಅದೊಂದು ರೂಢಿ ಆಗಿರ್ತದೆ, ಆ ಕಡ್ಡಿ ಪುಡಿ ಅದನ್ನೇ ತಿಂತಾರೆ, ಅದಿದ್ದು ಮುಳ್ತಾರೆ ರಸ. ಈಗ ಅದು ಹೆಂಗಸರು ಜಾಸ್ತಿ, ಕೆಲವು ಕಡೆ ಗಂಡಸರು ತಿಂತಾರೆ. ಅದು ಕಡ್ಡಿ ಪುಡಿ 100 ಗ್ರಾಮ್ ತಗೊಂಡ್ಬಿಟ್ಟು 1 ಲೀಟ್ರ್ ನೀರಲ್ಲಿ ನೆನೆಯಾಗಿ ಇಟ್ಕೊಂಡ್ಬಿಡಿ. ಆಮೇಲೆ ಶೋಧಿಸ್ಬಿಡಿ 15-20 ದಿವಸ ಆದಮೇಲೆ. ಬೇಕಾದಾಗ 1 ml 1 ಲೀಟ್ರ್ ನೀರಲ್ಲಿ ಸ್ಪ್ರೇ ಮಾಡಿದೆ, ಇಟ್ ನೀಡ್ಸ್ ದ ರಿಕ್ವೈರ್ಮೆಂಟ್ ಆಫ್ ಪೊಟ್ಯಾಶ್. 33% ಟೊಬ್ಯಾಕೋ ಸ್ಟೆಮ್ಮಲ್ಲಿ. ನಾನು ಎಲ್ಲೋ ಓದಿದ್ದೆ ಮೊನ್ನೆ, ನನಗೆ ಅಲ್ಲಿ ಲಿಟ್ರೇಚರ್ ಸಿಕ್ತು ಪರಿಯಾದ್ದು. ಈಸ್ ಫೈಟಿಂಗ್ ಅಗೇನ್ಸ್ಟ್ ಇಸ್ ಒನ್ ಗೌರ್ಮೆಂಟ್ ಸಿನ್ಸ್ 1960. ಆ ಪರಿಯಾ ಸರ್ಕಾರ ಅವ್ರನ್ನು 2 ಸಾರಿ ಜೈಲಿಗೆ ಹಾಕಿದೆ, ಸುಪ್ರೀಂ ಕೋರ್ಟಲ್ಲಿ ಗೆದ್ದು ಬಂದಿದ್ದಾರೆ. ಚೈನಾದವ್ರಿಗೆ 3 ಡಾಕ್ಟ್ರೇಟ್ ಕೊಟ್ಟಿದ್ದಾರೆ. ದೇ ಆರ್ ಯೂಟಿಲೈಸಿಂಗ್ ಆಲ್ ಈಸ್ ಟೆಕ್ನಾಲಜಿ ಚೈನಾದವರು. ಆಮೇಲೆ ನೈಟ್ರೋಜನ್ಗೆ ಈ ಫಿಶ್ ಥ್ರ್ಯಾಶ್ ಇರಲಿ, ಫಿಶ್ ಥ್ರ್ಯಾಶ್ ಈ ತಲೆ ಕರಳು ಭಾಳ ಬಿಸಾಡ್ತಾರಲ್ಲ, ಆ ಕ್ಲೀನ್ ಮಾಡೋಣ ಹತ್ರ ಒಂದು ಪಾತ್ರೆ ಇಟ್ಟರು ಸರಿ. ಇಲ್ಲ ನೀವೇ ಒಂದು ಅರ್ಧ kg ಮೀನೇ ತಂದುಬಿಟ್ಟು ಚಿಕ್ಕ ಚಿಕ್ಕದಾಗಿ ಬಾಯ್ಲ್ ಮಾಡಿಬಿಟ್ಟು ಅದ್ರ ಮುಳುಗೋ ಅಷ್ಟು ಬೆಲ್ಲ, ನೀರು ಬೇಡಿ, ಅದೇ ಸಾಕು. ಆ ಬೆಲ್ಲ ಹಾಕಿಬಿಟ್ರೆ ವಾಸನೆ ಇರ್ತದೆ. ಅದೇ ಬ್ರಾಂದಿಗಿಂತ ಕೆಟ್ಟ ವಾಸನೆ ಅಲ್ಲ, ಆಮೇಲೆ ಸಿಗರೇಟ್ಗಿಂತ ಕೆಟ್ಟ ವಾಸನೆ ಅಲ್ಲ. ಸ್ವಲ್ಪ ಹೊತ್ತು ಅದನ್ನು ನೀವು ಕಟ್ಕೊಂಡು ಮಾಡಿಬಿಟ್ಟು ಒಂದು ಬಟ್ಟೆ ಕಟ್ಟಿ ಇಟ್ಬಿಟ್ರೆ ಒಂದು 15 ದಿವಸ ಎಲ್ಲ ಫರ್ಮೆಂಟ್ ಆಗಿಬಿಟ್ಟು ಸಿರಪ್ ಬರ್ತದೆ, ಜೇನುತುಪ್ಪದ ಥರ. ಒಂದು ಜರಡಿಲಿ ಸೋಸಿ ಇಟ್ಕೊಂಡ್ಬಿಟ್ರೆ ಯು ಕ್ಯಾನ್ ಕೀಪ್ ಇಟ್ ಫಾರ್ 2-3 ಮಂತ್ಸ್. ಅದು ಬೇಕಾದಾಗ ಒಂದು 20 ml 1 ಲೀಟ್ರಲ್ಲಿ ಹಾಕಿ ಗಿಡಕ್ಕೆ ಸ್ಪ್ರೇ ಮಾಡಿದರೆ ಇಟ್ ನೀಡ್ಸ್ ಆಲ್ ಯುವರ್ ರಿಕ್ವೈರ್ಮೆಂಟ್. ನೀವು ವರ್ಮಿ ಕಾಂಪೋಸ್ಟ್ ಗಟ್ಟು ಕೊಡೋದು, ಅದು ಎಷ್ಟು ಆ ವರ್ಮಿ ಕಾಂಪೋಸ್ಟ್. ನೆನೆ ಒಬ್ರು ಯಾರೋ ತಂದಿದ್ದಾರೆ, ನಾನು ಹೇಳಿದೆ ನಾನು ಮಾರಲ್ಲಪ್ಪ, ಅದು ಇವೇ ಹಾಕ್ಕೊಂಬಿಡಿ ಸರ್. 25 ರೂಪಾಯಿ ಒಂದು ಕೆಜಿಗೆ ಎನ್ರಿಚ್ಡ್ ಅಂತ. ನಾನು ಹೇಳಿದೆ ನನಗೆ ನಾಚಿಕೆ ಆಗಿರಪ್ಪ, ನಾನು ಯಾರಿಗೂ ಹೇಳಲ್ಲ, ನಾನು ತೋಟಕ್ಕೆ ಬೇಕಾದರೆ ಹಾಕ್ಕೊಳ್ತೀನಿ ಅಂತ. ಇದು ಅಗ್ರಿಕಲ್ಚರ್ ಎಂಬುದಮ್ಮ ಗೊತ್ತಾಗ್ತಿದ್ರೆ ಕೇಳಿ ಅಂತ, ಏನೋ ಗೊತ್ತಾಗದಿದ್ರೆ ಕೇಳಿ. ಫಿಶ್ ಮಾರ್ಕೆಟಲ್ಲಿ